ನಮಸ್ತೆ, ನನ್ನ ಲಾಗಿಗೆ ಸ್ವಾಗತ. ಇವತ್ತು ನಾನು ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಊಟಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇನೆ. ಬಟ್ ಚಿಕನ್ ತರುವಾಗ ಲೇಟ್ ಆಯ್ತಾ, ಮಾಡಲಿಕ್ಕೆ ಆಗೋದಿಲ್ಲ, ಮಧ್ಯಾಹ್ನಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತದೆ. ತುಂಬ ಕೆಲಸ ಎಲ್ಲ ಉಂಟಲ್ಲ. ಇದು ಅದಕ್ಕೆ ಬೇಕಾಗುವ ವೆಜಿಟೇಬಲ್ ಕಟ್ ಮಾಡಬೇಕು, ಮತ್ತು ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಎಲ್ಲ ಕಷ್ಟ ಉಂಟಲ್ಲ. ಕಷ್ಟ ಅಂತಿಲ್ಲ, ಬಟ್ ಬೇಗ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ನಿಧಾನ ಮಾಡುವವರಿಗೆ. ಒಬ್ಬರೇ ಇದ್ರಂತ ತುಂಬ ಕಷ್ಟ ಆಗ್ತದೆ. ಚಿಕನ್ ತೊಳಿಬೇಕು, ಅದಕ್ಕೆ ಬೇಕಾಗುವ ತರಕಾರಿ ಕಟ್ ಮಾಡಬೇಕು, ಟೊಮೆಟೊ, ನೀರುಳ್ಳಿ, ಕಾಯಿ ಮೆಣಸು ಎಲ್ಲನೂ. ಎಲ್ಲರೂ ಊಟಕ್ಕೆ ಹಸಿವು ಆಗ್ತಾ ಉಂಟು. ಬೇಗ ಮಾಡಿ, ಬೇಗ ಮಾಡು ಅಂತ ಒತ್ತಡ ಬರ್ತಾ ಉಂಟು ಆಚೆಯಿಂದ, ಮನೆಯ ಸದಸ್ಯರಿಂದ. ಮತ್ತು ಹೇಳಿದರೆ ಕೋಳಿ ಬೇಯಬೇಕಲ್ವ, ಕೋಳಿಯನ್ನು ಚೆಂದ ಮಾಡಿ ಬೇಯಿಸಬೇಕು. ಇಲ್ಲದಿದ್ದರೆ ಅದು ನಮಗೆ ಸರಿಯಾಗೋದಿಲ್ಲಲ್ಲ. ನೋಡಿ, ಹೀಗೆ ಫಸ್ಟ್ ನೀರುಳ್ಳಿ, ಕಾಯಿ ಮೆಣಸು, ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲ ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ ಮಾಡೋದನ್ನು ತೋರಿಸಲಿಲ್ಲ, ಆಯಿತಾ? ನೀವು ಬೇಕಾದರೆ ನನಗೆ ಕಮೆಂಟಲ್ಲಿ ಹಾಕಿ, ನಾನು ಚಿಕನ್ ಮಾಡೋದು ಹೇಗೆ ಮಾಡೋದು ಪುಳಿ ಮುಂಚೆ ಅಂತ ಕೂಡ ಹೇಳ್ತೇನೆ. ಈ ಮಳೆಗಾಲಕ್ಕೆ ಅಂತ ಗೊತ್ತುಂಟ, ತುಂಬ ರಗಳೆ ಆಯಿತಾ. ನಾನು ಮೊದಲೇ ಮೆಣಸೆಲ್ಲ ಕಡ್ದಿಟ್ಕೊಳ್ತೇನೆ. ಯಾಕೆ ಹೇಳಿದರೆ ಕರೆಂಟ್ ಎಲ್ಲ ಹೋದರೆ ಕಷ್ಟ ಆಗ್ತದೆ. ಅದಕ್ಕೆ ಈಗ ಪದಾರ್ಥ ರೆಡಿ ಆಯಿತು. ಚೆಂದಾಗಿದೆ ಪದಾರ್ಥ. ಇದು ಗೊತ್ತುಂಟ, ಮಳೆ ಬರುವಾಗೆಲ್ಲ ತುಂಬ ಇರಿಟೇಷನ್ ಆಗೋದಾಯ್ತಾ. ಹೇಳಿದರೆ ಚಂಡಿ ಎಲ್ಲ ಇರ್ತದಲ್ಲ, ಮಳೆ ಬರುವಾಗ ಚಂಡಿ ಇದು ಮನಸ್ಸಿಗೆ ತುಂಬ ಇರಿಟೇಷನ್ ಆಗೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.